ಮೂಡಾ ಪ್ರಕರಣದಲ್ಲಿ ಸತ್ಯಾಸತ್ಯತೆ ಪುಸ್ತಕ ದಂಗಲ್ ಶುರುವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ. ಮೂಡಾ ಪ್ರಕರಣದಲ್ಲಿ ಸತ್ಯಾಸತ್ಯತೆ ಪುಸ್ತಕ ದಂಗಲ್. ಸಿಎಂ ಸಿದ್ದರಾಮಯ್ಯ ಹೊಗಳಿ ಬರೆದ್ರ ಸತ್ಯಾಸತ್ಯತೆ ಪುಸ್ತಕ. ಜಾಗೃತ ವಕೀಲರ ವೇದಿಕೆಯಿಂದ ಪ್ರಕಾಶನಗೊಂಡಂತಹ ಪುಸ್ತಕ. ಸತ್ಯಾಸತ್ಯತೆ ಪುಸ್ತಕದಲ್ಲಿ ಸತ್ಯವನ್ನೇ ಮರೆಮಾಚಿರುವಂತಹ ಆರೋಪ ಕೇಳಿ ಬಂದಿದೆ. ಪುಸ್ತಕದ ಪ್ರತಿ ಹಿಡಿದು ಸ್ನೇಹಮಯಿ ಕೃಷ್ಣ ಹೋರಾಟಕ್ಕಿಳಿದಿದ್ದಾರೆ. ಬುದ್ಧ ಬಸವರು ಸಿಎಂ ಆಪ್ತರಿಗೆ ಮಾತ್ರ ತಿಳುವಳಿಕೆ ನೀಡಿದ್ರಾ ಎಂಬ ಪ್ರಶ್ನೆ ಕಾಡ್ತಿದೆ. ಗಾಂಧಿ ಅಂಬೇಡ್ಕರ್ ತತ್ವಗಳು ಸಿದ್ದು ಆಪ್ತರಿಗೆ ಮಾತ್ರ ಸೀಮಿತನಾ? ಪುಸ್ತಕದಿಂದ ಜನರಿಗೆ ತಪ್ಪು ಮಾಹಿತಿ ನೀಡಿ ದಾರಿ ತಪ್ಪಿಸುವಂತಹ ತಂತ್ರ ನಡೀತಾ ಇದೆ. ಸಿದ್ದರಾಮಯ್ಯರನ್ನ ಪ್ರಾಮಾಣಿಕರಂತೆ ಬಿಂಬಿಸುವಂತಹ ಪುಸ್ತಕ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಮೂಡಾ ಪ್ರಕರಣ ಸತ್ಯಾಸತ್ಯತೆ ಪುಸ್ತಕ ಹಿಡಿದು ಸ್ನೇಹಮಯಿ ಕೃಷ್ಣ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮೂಡಾ ಪ್ರಕರಣ ಬಗ್ಗೆ ಅಧಿಕಾರಿಗಳು ಇನ್ನು ಮೌನವಾಗಿ ಇರೋದ್ಯಾಕೆ ಎಂಬ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು. ಪುಸ್ತಕ ಬಿಡುಗಡೆ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ಆಗ್ರಹಿಸಲಾಗ್ತಾ ಇದೆ. ಮೂಡಾ ಪ್ರಕರಣದಲ್ಲಿ ಸತ್ಯಾಸತ್ಯತೆ ಪುಸ್ತಕ ದಂಗಲ್ ಶುರುವಾಗಿದೆ. ಸತ್ಯಾಸತ್ಯತೆ ಪುಸ್ತಕದಲ್ಲಿ ಸತ್ಯವನ್ನೇ ಮರೆಮಾಚಿರುವಂತಹ ಆರೋಪ. ಪುಸ್ತಕದ ಪ್ರತಿ ಹಿಡಿದು ಸ್ನೇಹಮಯಿ ಕೃಷ್ಣ ಹೋರಾಟಕ್ಕಿಳಿದಿರುವಂತದ್ದು. ಬುದ್ಧ ಬಸವರು ಸಿಎಂ ಆಪ್ತರಿಗೆ ಮಾತ್ರ ತಿಳುವಳಿಕೆ ನೀಡಿದ್ರ? ಗಾಂಧಿ ಅಂಬೇಡ್ಕರ್ ತತ್ವಗಳು ಸಿದ್ದು ಆಪ್ತರಿಗೆ ಮಾತ್ರ ಸೀಮಿತನಾ? ಪುಸ್ತಕದಿಂದ ಜನರಿಗೆ ತಪ್ಪು ಮಾಹಿತಿ ನೀಡಿ ದಾರಿ ತಪ್ಪಿಸುವಂತಹ ತಂತ್ರ ನಡೀತಾ ಇದೆ. ಸಿದ್ದರಾಮಯ್ಯರನ್ನ ಪ್ರಾಮಾಣಿಕರಂತೆ ಬಿಂಬಿಸುವಂತಹ ಪುಸ್ತಕ ಪ್ರಯತ್ನ ನಡೀತಾ ಇದೆ. ಮೂಡಾ ಪ್ರಕರಣ ಸತ್ಯಾಸತ್ಯತೆ ಪುಸ್ತಕ ಹಿಡಿದು ಸ್ನೇಹಮಯಿ ಕೃಷ್ಣ ಪ್ರಶ್ನೆ. ಮೂಡಾ ಪ್ರಕರಣ ಬಗ್ಗೆ ಅಧಿಕಾರಿಗಳು ಇನ್ನು ಮೌನವಾಗಿರೋದ್ಯಾಕೆ? 3 ದಿನದಲ್ಲಿ ಸ್ಪಷ್ಟೀಕರಣ ನೀಡುವಂತೆ ಸ್ನೇಹಮಯಿ ಪತ್ರವನ್ನ ಬರೆದಿರುವಂತದ್ದು. ಇದಕ್ಕೆ ಸೂಕ್ತ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಸತ್ಯಾಸತ್ಯತೆ ಪುಸ್ತಕ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಸತ್ಯಾಸತ್ಯತೆ ಬಗ್ಗೆ ಬಹಳಷ್ಟು ಚರ್ಚೆಗಳು ಕೂಡ ನಡೀತಾ ಇವೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಹಳಷ್ಟು ವಾಗ್ವಾದಗಳು ಅಂದ್ರೆ ಏನು, ಪುಸ್ತಕದ ವಿರುದ್ಧ ಸ್ನೇಹಮಯಿ ಕೃಷ್ಣ ಆರೋಪವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಕೆಲವು ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇದ್ದಾರೆ. ಗಾಂಧಿ ಅಂಬೇಡ್ಕರ್ ತತ್ವಗಳು ಸಿದ್ದು ಆಪ್ತರಿಗೆ ಮಾತ್ರ ಸೀಮಿತನಾ? ಪುಸ್ತಕದಿಂದ ಜನರಿಗೆ ತಪ್ಪುದ ಸಂದೇಶವನ್ನ ನೀಡ್ತಾ ಇದ್ದೀರಾ? ಸಿದ್ದರಾಮಯ್ಯರನ್ನ ಪ್ರಾಮಾಣಿಕರಂತೆ ಬಿಂಬಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆಯನ್ನ ಈಗ ಸ್ನೇಹಮಯಿ ಕೃಷ್ಣ ಅವರು ಕೇಳ್ತಾ ಇರುವಂತದ್ದು. ಮೂಡಾ ಪ್ರಕರಣ ಬಗ್ಗೆ ಅಧಿಕಾರಿಗಳು ಇನ್ನೂ ಕೂಡ ಮಾತಾಡಿಲ್ಲ, ಮೌನವಾಗಿ ಹಾಕಿದ್ದಾರೆ. 3 ದಿನದಲ್ಲಿ ಸ್ಪಷ್ಟೀಕರಣವನ್ನ ನೀಡುವಂತೆ ಸ್ನೇಹಮಯಿ ಪತ್ರವನ್ನ ಬರೆದಿದ್ದಾರೆ. ಪುಸ್ತಕ ಬಿಡುಗಡೆ ಬಗ್ಗೆ ಸೂಕ್ತ ತನಿಖೆಯನ್ನ ನಡೆಸುವಂತೆ ಸ್ನೇಹಮಯಿ ಕೃಷ್ಣ ಆಗ್ರಹಿಸಿದ್ದಾರೆ.
Kannada also ಬಂದಿದೆ madam. Please select the language you want to continue Kannada also. ಹಾಗೇನೆ Kannada also ಬಂದಿದೆ madam. Please select the language you want to continue Kannada also. ಹಾಗೇನೆ Kannada also ಬಂದಿದೆ madam. Please select the language you want to continue Kannada also. ಹಾಗೇನೆ Kannada also ಬಂದಿದೆ madam. Please select the language you want to continue Kannada also. ಹಾಗೇನೆ Kannada also ಬಂದಿದೆ madam. Please select the language you want to continue Kannada also. ಹಾಗೇನೆ Kannada also ಬಂದಿದೆ madam. Please select the language you want to continue Kannada also. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಸ್ವತಃ ಸ್ನೇಹಮಯಿ ಕೃಷ್ಣ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರೇ, ಈಗ ಏನು ಮೂಡಾ ಪ್ರಕರಣದಲ್ಲಿ ಈಗ ಸತ್ಯಾಸತ್ಯತೆ ಅನ್ನೋ ಪುಸ್ತಕ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಯಾಕೆ ಅಂತ ಅಂದ್ರೆ ಈ ಪುಸ್ತಕದಲ್ಲಿ ಸಿದ್ದರಾಮಯ್ಯ ಅವರನ್ನ ಪ್ರಾಮಾಣಿಕವಾಗಿ ತೋರಿಸುವಂತಹ ಪ್ರಯತ್ನ ನಡೀತಾ ಇದೆ ಅನ್ನೋ ಒಂದು ಆರೋಪವನ್ನ ಕೂಡ ಮಾಡಿದ್ದೀರಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ? ಮೇಡಮ್, ನಾವು ಏನ್ ಹೋರಾಟ ಮಾಡ್ತೀವಿ, ಹೋರಾಟಕ್ಕೆ ವಿರುದ್ಧವಾಗಿ ಸಿದ್ದರಾಮಯ್ಯನ ಕೆಲವು ಆಪ್ತರು ಮತ್ತೆ ಕಾಂಗ್ರೆಸ್ ಮುಖಂಡರು ನಮ್ಮ ಹೋರಾಟ ಹತ್ತಿಕ್ಕೋ ಹಿನ್ನೆಲೆಯಲ್ಲಿ ಮತ್ತೆ ಜನರ ಶಿಕ್ಷಣ ಕಟ್ಟೋ ಒಂದು ಉದ್ದೇಶದಿಂದ ಕೆಲವು ಕ್ರಮಗಳನ್ನ ಒಪ್ಕೊಂಡಿದ್ದಾರೆ. ಸೊ ಅದರಲ್ಲಿ ಒಂದು ಈ ಪುಸ್ತಕವನ್ನ ಪ್ರಕಟ ಮಾಡಿರುವಂತದ್ದು. ಈ ಪುಸ್ತಕದಲ್ಲಿ ಯಾವುದೇ ಒಂದು ಯಾರು ಪ್ರಕಟ ಮಾಡಿರೋ ಬಗ್ಗೆ ಮಾಹಿತಿ ಆಗಿದೆ ಅಥವಾ ಯಾವಾಗ ಪ್ರಕಟ ಆಗಿದೆ, ಯಾರು ಅದನ್ನ ಬರೆದಿದ್ದಾರೆ, ಯಾವುದೇ ಒಂದು ಮಾಹಿತಿ ಕೂಡ ಅಲ್ಲಿ ಮತ್ತೆ ಯಾವ ಮುದ್ರಣಾಲಯದಲ್ಲಿ ಮುದ್ರಣ ಆಗಿದೆ, ಯಾವುದೇ ಮಾಹಿತಿ ಇಲ್ಲದೆ ಒಂದು ಪ್ರಕಟ ಮಾಡಿದರೆ ಇದನ್ನ ಹಂಚುವಂತ ಕೆಲಸ ಕೂಡ ಮಾಡ್ತಾ ಇದಾರೆ. ಅಲ್ಲಿ ಸತ್ಯವನ್ನ ತಿಳಿಸೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರೆ ಆದ್ರೆ ಹಲವಾರು ಸತ್ಯಗಳನ್ನ ಮುಚ್ಚಿಟ್ಟು ಸುಳ್ಳು ಮಾಹಿತಿಗಳನ್ನ ಕೊಟ್ಟರಂತ ಕಂಡು ಬರುತ್ತೆ. ಮತ್ತೆ ದೂರದಾರ ನಮ್ಮ ಬಗ್ಗೆ ಮತ್ತೆ ನ್ಯಾಯಾಲಯದ ಬಗ್ಗೆ ಕೆಟ್ಟದಾಗಿ ಬಿಂಬಿಸುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ. ಈ ಬಗ್ಗೆ ದೂರ್ಕೊಳ್ಳೋಕೆ ಒಂದು ನಿರ್ಧಾರ ಮಾಡಿದ್ದೀನಿ. ಸರ್, ಈಗ ನೀವು ಇದ್ರ 3 ದಿನದೊಳಗಡೆ ಒಂದು ಸ್ಪಷ್ಟೀಕರಣ ಕೊಡ್ಬೇಕು ಅಂತ ಕೇಳಿದ್ರ, ಜೊತೆಗೆ ಪುಸ್ತಕ ಅದ್ರ ಬಗ್ಗೆ ಬಿಡುಗಡೆ ಬಗ್ಗೆ ಒಂದು ಸೂಕ್ತ ತನಿಖೆ ಆಗಬೇಕು ಅಂತ ಕೂಡ ಹೇಳಿರುವಂತದ್ದು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ ಮೇಡಮ್, ಈಗ ಏನು ನಾವು ಹೋರಾಟ ಮಾಡ್ತಾ ಇರೋದು ಮೈಸೂರು ನಗರ ಪ್ರಾಧಿಕಾರದ ವಿಚಾರವಾಗಿ. ಆದ್ರೆ ಮೈಸೂರು ನಗರ ಪ್ರಾಧಿಕಾರದ ಆಯುಕ್ತರಾಗ್ಲಿ ಅಥವಾ ಅಧಿಕಾರಿಗಳಾಗಲಿ ಮೌನವನ್ನು ವಹಿಸಿದ್ದಾರೆ. ಸತ್ಯವನ್ನು ಜನಕ್ಕೆ ತಿಳಿಸುವಂತ ಪ್ರಯತ್ನ ಮಾಡ್ತಾರೆ. ಹೀಗಾಗಿ ಇದ್ರ ಬಗ್ಗೆ ನಾನೊಂದು ಮನವಿ ಪತ್ರ ಕೊಟ್ಟಿದ್ದೀನಿ. ಅವ್ರಿಗೆ ಹೇಳಿ 3 ದಿವಸದೊಳಗೆ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟು ಈ ಒಂದು ಕೃತ್ಯಕ್ಕೆ ಅಂದ್ರೆ ನ್ಯಾಯ ನಿಂದನೆ ಮಾಡುವಂತ ಏನ್ ಕೆಲಸ ಮಾಡ್ತಾ ಇದಾರೆ ನಿಲ್ಲಿಸುವಂತ ಪ್ರಯತ್ನ ಮಾಡಿ ಅಂತ ಹೇಳಿ ಅವರು 3 ದಿವಸದೊಳಗೆ ಸ್ಪಷ್ಟೀಕರಣ ಕೊಡ್ಲಿಲ್ಲ ಅಂದ್ರೆ ಅವ್ರ ವಿರುದ್ಧ ಕೂಡ ಕಮಿಷನ್ ವಿರುದ್ಧ ಕೂಡ ದೂರ ಕೊಡುವಂತ ಯೋಚನೆ ಕೂಡ ಮಾಡಿದ್ದೀನಿ. ಸರ್, ಈಗ ಏನು ಅಂದ್ರೆ ಮೂಡಾ ಪ್ರಕರಣ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಯಾಕೆ ಅಂತ ಅಂದ್ರೆ ಅದರಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಈ ಸಂದರ್ಭದಲ್ಲಿ ಈ ಪುಸ್ತಕ ಬಿಡುಗಡೆ ಆಗಿರೋದು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯರನ್ನ ಪ್ರಾಮಾಣಿಕರು ಅಂತ ತೋರಿಸ್ಲಿಕ್ಕೆ, ಜೊತೆಗೆ ಇದ್ರಲ್ಲಿ ಏನೋ ಒಂದಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಈ ರೀತಿಯಾಗಿ ಏನಾದ್ರೂ ಕಾಣಿಸ್ತಾ ಇದೆಯಾ, ಕಂಡು ಬರ್ತಾ ಇದೆಯಾ ಅಂತ? ಖಂಡಿತವಾಗ್ಲೂ ಕೂಡ ಅಲ್ಲಿ ಜನರಿಗೆ ಗೊಂದಲ ಮೂಡಿಸ್ಬೇಕು ದುರುದ್ದೇಶದಲ್ಲಿ ಇದನ್ನ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕೆಲವು ವಿಚಾರಗಳನ್ನು ಮುಚ್ಚಿಟ್ಟಿದ್ದಾರೆ, ಮತ್ತೆ ಕೆಲವು ವಿಚಾರ ಅವರೇ ಹೇಳಿದ್ರೆ ಅದ್ರ ಅರ್ಧಂಬರ್ಧ ಹೇಳಿದ್ದಾರೆ. ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ 1968ನೇ ಇಸ್ವಿಲಿ ದೇವರಾಜು ಮತ್ತೆ ಮಲ್ಲಯ್ಯ ಅವರು ಮಹಿಳೆಯರಿಗೆ ಆಸ್ತಿನ ಹಕ್ಕು ಬಿಡುಗಡೆ ಮಾಡಿದ್ರು ಅಂತ ಹೇಳಿ. ಆದ್ರೆ ಆ ಹಕ್ಕು ಪತ್ರ ನೋಂದಣಿ ಆಗಿದೆ ಅಂತ ವಿಚಾರ ಆಗ್ಲಿ, ಮತ್ತೆ ಆತರ ನೋಂದಣಿ ಆದ್ಮೇಲೆ ದೇವರಾಜಿ ಮತ್ತೆ ಭೂಮಿ ಹಸ್ತಾಂತರ ಆಗೋದು ಕಾನೂನುಬದ್ಧ ಅನ್ನೋ ವಿಚಾರ ಆಗಿ ಇಲ್ಲೂ ಸ್ಪಷ್ಟವಾಗಿ ಹೇಳಿಲ್ಲ. ಈ ತರ ಕೆಲವು ವಿಚಾರ ಮುಚ್ಚಿಟ್ಟು
ಜನರ ಮನ ದಿಕ್ಕನ್ನು ತಪ್ಪಿಸೋ ಪ್ರಯತ್ನ ಮಾಡ್ತಾ ಇದಾರೆ. ಅಂದ್ರೆ ಸಿದ್ದರಾಮಯ್ಯ ಅವರು ಯಾವುದೇ ತಪ್ಪು ಮಾಡಿಲ್ಲ. ನಾವು ದೂರದಾಳದ ನಾವುಗಳು ಮತ್ತೆ ನ್ಯಾಯಾಲಯ ಕೂಡ ಇಲ್ಲಿ ಅವ್ರ ವಿರುದ್ಧ ಏನೋ ಸಂಚು ರೂಪಿಸಿ ಸುಳ್ಳು ಆರೋಪಗಳು ಮಾಡ್ತಿದೀವಿ ಅಂತ ಹೇಳಿ ಅವ್ರು ಏನೇ ಪ್ರಯತ್ನ ಪಟ್ಟರು ಕೂಡ ಸತ್ಯ ಒಂದಲ್ಲ ಒಂದಿನ ಈಚೆ ಬರುತ್ತೆ. ಈಗ ಒಂದು ಲೋಕಾಯುಕ್ತ ತನಿಖೆ ನಡೀತಿದೆ, ಮತ್ತೆ ಇಡಿನ ಕೂಡ ತನಿಖೆ ನಡೀತಿದೆ, ಮತ್ತೆ ನಿವೃತ್ತ ಮಾನ್ಯ ನ್ಯಾಯಾಧೀಶರಾದ ದೇಸಾಯರು ಕೂಡ ವಿಚಾರಣೆ ಮಾಡ್ತಾ ಇದಾರೆ. ಈ ಮೂರು ಹಿನ್ನೆಲೆಯಲ್ಲಿ ಕೂಡ ಸತ್ಯ ಈಚೆ ಬರುತ್ತೆ. ಅಲ್ಲಿವರೆಗೂ ಕೂಡ ಇವರು ಈ ಒಂದು ಪ್ರಯತ್ನವನ್ನ ಮಾಡ್ತಾರಂತದ್ದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಓಕೆ ಧನ್ಯವಾದ ಸರ್ ಈಡನ್ ಸ್ಪಾಯಿನ್ ಜೊತೆ ಮಾತನಾಡಿದಕ್ಕೆ. ಏನು ಪುಸ್ತಕ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸ್ನೇಹಮಯಿ ಕೃಷ್ಣ ಅವರು ಬೇಕು ಅಂತಲೇ ಜನರಿಗೆ ಗೊಂದಲವನ್ನ ಮೂಡಿಸೋದಕ್ಕೇನೆ ಈ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ಸತ್ಯತೆ ಕಡಿಮೆ ಇದೆ, ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ದೂರುದಾರರಾಗಿರ್ಬೋದು, ನ್ಯಾಯಾಲಯ ಇರ್ಬೋದು, ಕೆಲವು ವಿಚಾರಗಳು ಎಲ್ಲವನ್ನ ಕೂಡ ಅರ್ಧಂಬರ್ಧವಾಗಿ ಹೇಳಿದ್ದಾರೆ. ನಮ್ಮ ವಿರುದ್ಧ ನಿಂದನೆಗಳನ್ನ ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರುವಂತದ್ದು. ಒಂದಷ್ಟು ಪ್ರಶ್ನೆಗಳನ್ನ ಈಗಾಗಲೇ ಅವ್ರು ಕೇಳಿರುವಂತದ್ದು. ಸಿದ್ದರಾಮಯ್ಯರನ್ನ ಪ್ರಾಮಾಣಿಕವಾಗಿ ಬಿಂಬಿಸುವಂತಹ ಪುಸ್ತಕ ಇದು ಅಂತ ಹೇಳ್ತಾ ಇದ್ದಾರೆ. ಬುದ್ಧ ಬಸವರು ಸಿದ್ದರಾಮಯ್ಯ ಆಪ್ತರಿಗೆ ಮಾತ್ರ ತಿಳುವಳಿಕೆ ನೀಡಿದ್ರ ಅಥವಾ ಗಾಂಧಿ ಅಂಬೇಡ್ಕರ್ ತತ್ವಗಳು ಸಿದ್ದು ಆಪ್ತರಿಗೆ ಮಾತ್ರ ಸೀಮಿತಾನ ಅನ್ನೋ ಒಂದು ಪ್ರಶ್ನೆಗಳನ್ನ ಕೇಳುವ ಮುಖಾಂತರ ಏನ್ ಈ ಪುಸ್ತಕ ಬಿಡುಗಡೆ ಆಗಿದೆ ಇದರ ಸಂಪೂರ್ಣ ತನಿಖೆ ಆಗಬೇಕು ಅಂತ ಈಗ ಆಗ್ರಹಿಸಿದ್ದಾರೆ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟವನ್ನ ಮಾಡಬಹುದು ಆ ರೀತಿಯಾಗಿ ನಾನು ಹೋರಾಟವನ್ನ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇರುವಂತದ್ದು. ಕನ್ನಡ ಅಂತ ಬಂದಿದೆ ಮೇಡಮ್. ಯು ಸೆಲೆಕ್ಟ್ ದ ಲ್ಯಾಂಗ್ವೇಜ್ ಯು ವಾಂಟ್ ಟು ಕಂಟಿನ್ಯೂ ಕನ್ನಡ ಆಯ್ತು. ಕನ್ನಡ ಅಂತ ಬಂದಿದೆ ಮೇಡಮ್. ಯು ಸೆಲೆಕ್ಟ್ ದ ಲ್ಯಾಂಗ್ವೇಜ್ ಯು ವಾಂಟ್ ಟು ಕಂಟಿನ್ಯೂ ಕನ್ನಡ ಆಯ್ತು. ಕನ್ನಡ ಅಂತ ಬಂದಿದೆ ಮೇಡಮ್. ಯು ಸೆಲೆಕ್ಟ್ ದ ಲ್ಯಾಂಗ್ವೇಜ್ ಯು ವಾಂಟ್ ಟು ಕಂಟಿನ್ಯೂ ಕನ್ನಡ ಆಯ್ತು. ಮುಚ್ಚಿಟ್ಟು ಸಿದ್ದರಾಮಯ್ಯ ಪರವಾಗಿ ಕೆಲವು ವಿಚಾರವನ್ನಷ್ಟೇ ತಿಳಿಸಿ ಜನರ ತಪ್ಪುದಾರಿಗಳಂತ ಪ್ರಯತ್ನ ಮಾಡಿದೆ. ಇಲ್ಲಿ ಹೈಕೋರ್ಟ್ ಏನು ಆದೇಶ ಮಾಡಿದೆ, ಜನಪ್ರತಿನಿಧಿ ಆದೇಶ ಮಾಡಿ ಎಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿ ಆ ನ್ಯಾಯಾಂಗ ನಿಂದನೆ ಮಾಡುವಂತ ಪ್ರಕರಣ ಬಹುಶಃ ಈ ಕಾರಣಕ್ಕೆ ವಿಳಾಸವನ್ನ ತಿಳಿಸ ಮುಚ್ಚಿಟ್ಟು ಅನಿಸುತ್ತೆ. ಇದ್ರ ಬಗ್ಗೆ ನಾನು ಇವತ್ತು ಕೂಡ ಆಯ್ತು ಮನವಿನ ಪಡೆಯುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವಿಲ್ಲಿ ಹೋರಾಟ ಮಾಡುತ್ತಿರುವಂಥದ್ದು ಮೈಸೂರು ನಗರ ಪ್ರಾಧಿಕಾರ ಪರವಾಗಿ, ಅಂದ್ರೆ ಅಧಿಕಾರದ ಆಸ್ತಿಯನ್ನು ಏನು ಬೇರೆಯವರು ಕಬಳಿಸಿದರೆ ಅದರ ವಿರುದ್ಧ ಹೋರಾಟ ಮಾಡಿ ಆ ನಿಗದಿ ಶರ್ತನ್ನ ವಾಪಸ್ ತರಿಸೋ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ವಿ. ಆದ್ರೆ ಮೂಢ ಸಂಬಳ ಪಡಿತಾ ಇರತಕ್ಕಂಥ ಅಧಿಕಾರಿಗಳು ಇದ್ರ ಬಗ್ಗೆ ಮೌನವಾಗಿದ್ದಾರೆ. ಅವರು ಇದ್ರ ಬಗ್ಗೆ ಮಾತಾಡಬೇಕು. ನಮ್ಮ ಸಂಸ್ಥೆಯಲ್ಲಿ ಅಕ್ರಮ ನಡೆದಿದ್ಯಾ ನಡೆದಿಲ್ವಾ, ಇದು ತನಿಖೆ ನಡೆಸೋ ಅವಶ್ಯಕತೆ ಇದೆಯಲ್ಲ ಅನ್ನೋ ಬಗ್ಗೆ ಅವ್ರು ಏನು ಮಾತಾಡೋದು ಮೌನವಾಗಿರೋದ್ರಿಂದ ಎಲ್ಲರೂ ಮೂಢ ಅಧಿಕಾರದ ಬಗ್ಗೆ ಆರೋಪ ಮಾಡ್ತಾರೆ. ಮೂಢ ಅಧಿಕಾರಿಯಲ್ಲಿ ತಪ್ಪು ಎಸಗಿದರೆ ಸಿದ್ದರಾಮಯ್ಯ ಕುಟುಂಬದಲ್ಲಿ ಅಥವಾ ಇತರ ಯಾವುದೇ ಪ್ರಭಾವಿ ವ್ಯಕ್ತಿ ತಪ್ಪು ಎಸಗಿಲ್ಲ ಅನ್ನೋ ರೀತಿ ಮಾತಾಡ್ತಾರೆ. ಹಾಗಾಗಿ ನಾವು ಇವತ್ತು ಮೂಢ ಆಯುಕ್ತರಿಗೆ ಒಂದು ಮನವಿ ತಗೊಳ್ಬೇಕು. ಈ ಕೆಲವು ಅಂಶಗಳ ಬಗ್ಗೆ 3 ದಿನಗಳಲ್ಲಿ ಪತ್ರಿಕಾ ಮಾಧ್ಯಮದ ಮೂಲಕ ಒಂದು ಸ್ಪಷ್ಟೀಕರಣ ಕೊಡಬೇಕು. ಏನು ವಾಸ್ತವಾಂಶ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಅದ್ರ ಮೂಲಕ ನ್ಯಾಯಾಂಗ ನಿಂದನೆ ಆಗುವಂತ ಇಂಥ ಕೃತ್ಯಗಳಿಗೆ ತಡೆ ಹೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಈ ರೀತಿ ನ್ಯಾಯಾಂಗ ನಿಂದನೆ ಮಾಡೋದಕ್ಕೆ ನೀವು ಪರೋಕ್ಷವಾಗಿ ಬೆಂಬಲ ಕೊಡ್ತೀರ ಅಂತ ಪ್ರಶ್ನಿಸಿ ನಿಮ್ಮೇಲೂ ಕೂಡ ದೂರ ದಾಖಲೆ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ವಿ. ಈಗ ಯಾರು ಮೈಸೂರು ನಗರ ಪ್ರಾಧಿಕಾರ ಆಯುಕ್ತರು ಕೊಟ್ಟಿದ್ದೀವಿ. ಈ ಪುಸ್ತಕ ಪ್ರಕಟಣೆ ಬಗ್ಗೆ ಒಂದು ತನಿಖೆಯನ್ನು ನಡೆಸಿ ಏನು ಅಲ್ಲಿ ನ್ಯಾಯಾಂಗ ನಿಂದನೆ ಮಾಡುವಂತ ಪದಗಳು ಬಳಸಿದ್ದಾರೆ ಅವ್ರ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲೆ ಮಾಡಬೇಕು. ಮಾನ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಕೂಡ ಒಂದು ದೂರನ್ನು ತರಬೇಕು ನಿರ್ಧಾರ. ಬುಕ್ ಎಲ್ಲಿ ಪ್ರಿಂಟ್ ಆಗಿದೆ ಅಂತ ಇಲ್ಲ, ಎಲ್ಲಿ ಪ್ರಿಂಟ್ ಆಗಿದೆ, ಯಾವ ಪ್ರಿಂಟ್ ಆಗಿದೆ, ಯಾವುದೂ ಇಲ್ಲ. ಇಡೀ ಜಾಗೃತ ವಕೀಲರ ವೇದಿಕೆ ಕರ್ನಾಟಕ ಅಂತ ಅಷ್ಟೇ ಇದೆ. ನನ್ನ ಪರಿಚಯದ ವಕೀಲರಿಗೆ ಮತ್ತೆ ಸಂಘದ ಪದಾಧಿಕಾರಿಗಳಿದ್ದಾರೆ, ಅವರು ಕೂಡ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಇನ್ನೂ ಒಂದಷ್ಟು ಮಾಹಿತಿ ಸಂಗ್ರಹ ಮಾಡೋ ಪ್ರಯತ್ನ ಮಾಡ್ತಾರೆ. ಆ ನಂತರ ನನ್ನ ಮುಖ್ಯ ನ್ಯಾಯಮೂರ್ತಿ ದೂರನ್ನ ಒಂದು ತನಿಖೆ ನಡೆಸೋದಕ್ಕೆ ಒಂದು ಮನವಿ ಮಾಡ್ತಾರೆ. ಯಾವ ಉದ್ದೇಶಕ್ಕೆ ಬಿಡುಗಡೆ ಮಾಡ್ತಾರೆ ಸಿದ್ದರಾಮಯ್ಯ ಪರವಾಗಿ ಬಿಡುಗಡೆ ಮಾಡುವಂಥದ್ದು
ಜನರನ್ನ ದಿಕ್ ತಪ್ಪಿಸಿ ಸಿದ್ದರಾಮಯ್ಯ ಅವರು ಯಾವುದೇ ತಪ್ಪು ಮಾಡಿಲ್ಲ, ಅವರು ಈ ಪ್ರಪಂಚದ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಅನ್ನೋದು ಬಿಂಬಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ತಿಳ್ಕೊಂಡು ಸರ್, ಈಗ ಮೂಡಾದಲ್ಲಿ ಸಿಬ್ಬಂದಿಗಳು ಬಹಳಷ್ಟು ವರ್ಷಗಳಿಂದ ಇಲ್ಲೇ ಸ್ಥಳ ಹೂಡಿದ್ದಾರೆ. ಅದು ಒಂದು ಕಾರಣ ಇರ್ಬೋದಲ್ಲ ಭ್ರಷ್ಟಾಚಾರ? ಹೌದು ಸರ್, ಇಲ್ಲಿ ಅದೇ ಹೇಳ್ತೀವಿ, ಭ್ರಷ್ಟಾಚಾರ ಅಂತ ಹಲವಾರು ಕಾರಣಗಳಿವೆ. ಅದರಲ್ಲಿ ಅದು ಒಂದು ಕೂಡ ಯಾಕಂದ್ರೆ ಹಲವಾರು ದಶಕಗಳಿಂದ ಅಧಿಕಾರಿಗಳು ಸಿಬ್ಬಂದಿಗಳು ವರ್ಗಾವಣೆ ಆಗುತ್ತೆ. ಸೊ ಇಲ್ಲೇ ತಳ ಊರಿಗಳು. ಸೊ ಅವರಿಗೆ ಮೈಸೂರು ನಗರದ ಪ್ರತಿಯೊಂದು ಮಾಹಿತಿ ಗೊತ್ತಿರುತ್ತೆ, ಎಲ್ಲಿ ಅಕ್ರಮ ಆಗಿದೆ, ಆ ಅಕ್ರಮನ ಯಾವ ರೀತಿ ಕನ್ನಡ ಅಂತ ಬಂದಿದೆ ಮೇಡಮ್. ನೀವು ಸೆಲೆಕ್ಟ್ ದ ಲ್ಯಾಂಗ್ವೇಜ್ ಯು ವಾಂಟ್ ಟು ಕಂಟಿನ್ಯೂ ಕನ್ನಡ ಆಯ್ತು.